ನನ್ನ ಮಾಧ್ಯಮದ ಸ್ನೇಹಿತರಿಗೆ ವಂದನೆಗಳು. ಮಾಹಿತಿ ಹಕ್ಕು ಕಾಯ್ದೆ ಕುರಿತಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇವತ್ತು ರಾಯಚೂರಿನಲ್ಲಿ ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗಿತ್ತು. ವಿಶೇಷವಾಗಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿ ಪೆಂಡಿಂಗ್ ಇರೋ ಕಾರಣಕ್ಕಾಗಿ ರಾಯಚೂರಿನಲ್ಲಿ ಕಾರ್ಯಾಗಾರ ಮಾಡುವುದು ಭಾಳ ಅವಶ್ಯಕತೆ ಇದೆ ಎಂಬ ಹಿನ್ನೆಲೆಯಲ್ಲಿ ಇಂದು ಈ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾಹಿತಿಯ ಕೊರತೆಯಿಂದಾಗಿ ಸಾಕಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಸಕಾಲಕ್ಕೆ ಮಾಹಿತಿಯನ್ನು ಕೊಡದೇ ಇರುವುದು ನಾನು ಕಳೆದ 6 ತಿಂಗಳಿಂದ ವಿಚಾರಣೆ ಸಂದರ್ಭದಲ್ಲಿ ಕಂಡುಬಂದಂಥ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಅಧಿಕಾರ ಸ್ವೀಕರಿಸಿದ ಬಳಿಕ ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಈ ರೀತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಒದಗಿಸಲಿರ್ತಕ್ಕಂಥ ಸಮಸ್ಯೆ ನಿವಾರಣೆ ಮಾಡಬೇಕಂತೇಳಿ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ 5 ಜಿಲ್ಲೆಗಳಲ್ಲಿ ಕಾರ್ಯಾಗಾರವನ್ನು ಪೂರ್ಣಗೊಳಿಸಿ ಇವತ್ತು ಇದು 6ನೇ ಜಿಲ್ಲೆ. ಕೆಲವು ಜನ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ, ಕೆಲವು ಜನ ಅಧಿಕಾರಿಗಳಿಗೆ ಮಾಹಿತಿ ಕೊರತೆ, ಕೆಲವು ಜನ ಅಧಿಕಾರಿಗಳಿಗೆ ಹಿಂಜರಿಕೆ, ಈ 3 ಕಾರಣಕ್ಕಾಗಿ ಮಾಹಿತಿಯನ್ನು ಮೇಲ್ಮಂದಾರಿಗೆ ಕೊಡಲು ಆಗ್ತಕ್ಕಂಥ ಸಮಸ್ಯೆಯನ್ನು ಗಮನಿಸಿ ಈ ರೀತಿಯ ಕಾರ್ಯಾಗಾರಗಳನ್ನು ನಾವು ಏರ್ಪಡಿಸುವ ಮೂಲಕ ಅವರಿಗೆ ಇದ್ದಂಥ ಸಂದೇಹಗಳನ್ನು ನಿವಾರಣೆ ಮಾಡಿ ಸಕಾಲಕ್ಕೆ ಮಾಹಿತಿ ಒದಗಿಸಲು ಕ್ರಮವಹಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಾಗಾರಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾನು ಉದ್ಘಾಟನಾ ಭಾಷಣದಲ್ಲಿ ನೀಡಿದಂಥ ವಿವರಣೆಗಳನ್ನು ಮತ್ತೊಮ್ಮೆ ಪುನರಪಿ ಮಾಡಲು ಬಯಸುವುದಿಲ್ಲ. ಮಾಹಿತಿ ಹಕ್ಕು ಕಾಯ್ದೆ ಒಂದು ನಾಗರಿಕರನ್ನು ಸಬಲೀಕರಣಗೊಳಿಸ್ತಕ್ಕಂಥ ಮಹತ್ವವಾದಂಥ ಕಾಯ್ದೆ. ಆಡಳಿತದಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಉತ್ತರದಾಯಿತ್ವವನ್ನು ತಂದುಕೊಡತಕ್ಕಂಥ ಕಾಯ್ದೆಯಾಗಿದ್ದು ಇದು ಒಬ್ಬ ಜನಸಾಮಾನ್ಯನ ಒಂದು ಪರಮಾಧಿಕಾರ ಅಂತೇಳಿ ಭಾವಿಸ್ಬೋದು. ಯಾವುದೇ ಸಾರ್ವಜನಿಕ ಪ್ರಾಧಿಕಾರದ ಮುಂದೆ ಒಬ್ಬ ಅರ್ಜಿದಾರ ತನಗೆ ಬೇಕಾದಂಥ ಮಾಹಿತಿಯನ್ನು ನಿಗದಿತ ಪ್ರಮಾಣದಲ್ಲಿ ಶುಲ್ಕ ಪಡೆದು ಒಂದೊಂದು ಪಾವತಿ ಮಾಡಿ ಮಾಹಿತಿಯನ್ನು ಪಡ್ತಕ್ಕಂಥ ಅಧಿಕಾರ ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಇದೆ. ಅದರ ವಿವರಣೆಗಳನ್ನು ಬೇಕಾದರೆ ಹೇಳ್ತೀನಿ. ಸಾರ್ವಜನಿಕ ಪ್ರಾಧಿಕಾರದ ಮುಂದೆ ಮೇಲ್ಮಂದಾರ ಅರ್ಜಿ ಸಲ್ಲಿಸಿದ 30 ದಿನದೊಳಗಾಗಿ ಅರ್ಜಿದಾರನಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಒದಗಿಸಬೇಕು. ಅವರು 30 ದಿವಸದಲ್ಲಿ ಒದಗಿಸದಿದ್ದರೆ ಆ ಮೇಲ್ಮನದಾರ ಅವರ ಮೇಲ್ಮನೆ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಅವರು 45 ದಿನದಲ್ಲಿ ಆ ಅರ್ಜಿದಾರನಿಗೆ ಮಾಹಿತಿಯನ್ನು ಒದಗಿಸಬೇಕು. ಅವರು 45 ದಿನದಲ್ಲಿ ಮಾಹಿತಿ ಒದಗಿಸದಿದ್ದರೆ 90 ದಿನದ ಒಳಗಾಗಿ ಆ ಮೇಲ್ಮನೆದಾರ ನಮ್ಮ ದ್ವಿತೀಯ ಮೇಲ್ಮನೆ ಪ್ರಾಧಿಕಾರ ಅಂದರೆ ಮಾಹಿತಿ ಆಯೋಗದ ಮುಂದೆ ಅರ್ಜಿಯನ್ನು ಸಲ್ಲಿಸಬೇಕು. ಆಗ ನಾವು ಅಂಥ ಅರ್ಜಿಯನ್ನು ನೋಂದಣಿ ಮಾಡಿಕೊಂಡು ವಿಚಾರಣೆ ನಡೆಸಿ ಆ ಮೇಲ್ಮನೆದಾರರಿಗೆ ಮಾಹಿತಿ ಒದಗಿಸಬೇಕಂತ ಆದ್ಯ ಕರ್ತವ್ಯ ಆಯೋಗದ್ದು. ವಿಚಾರಣೆ ಸಂದರ್ಭದಲ್ಲಿ ಆ ಮೇಲ್ಮನೆ ಪ್ರಾಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಾವು ಅವರಿಗೆ 1 ಅವಕಾಶ, 2 ಅವಕಾಶ, 3 ಅವಕಾಶ ಕೊಡ್ತೀವಿ. 1 ಅವಕಾಶದಲ್ಲಿ ನಿಗದಿಪಡಿಸಿದ ದಿನಾಂಕದೊಳಗೆ ಮಾಹಿತಿ ಕೊಡುವಂತೆ ಸೂಚನೆ ಕೊಡ್ತೀವಿ. 2ನೇ ವಿಚಾರಣೆ ಒಳಗಾಗಿ ಅವರು ಮಾಹಿತಿ ಕೊಡದಿದ್ದರೆ ಅವರಿಗೆ ಸೆಕ್ಷನ್ 18(3) ನಡಿ ಸೂಚನೆ ಕೊಡ್ತೀವಿ. 2ನೇ ಬಾರಿ ಕೊಡಲಿಲ್ಲ ಅಂದರೆ ಸೆಕ್ಷನ್ 20(1) ಅವರಿಗೆ ಎಚ್ಚರಿಕೆ 25,000 ಯಾಕೆ ದಂಡ ವಿಧಿಸಬಾರ್ದು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. 3ನೇ ಬಾರಿ ಸಹ ಮಾಹಿತಿ ಕೊಡದೆ ವಿಚಾರಣೆ ಗೈರಾದಲ್ಲಿ ಅಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಪ್ರತಿದಿನಕ್ಕೆ 250 ರೂಪಾಯಿ ಅಂತ ಗರಿಷ್ಠ 25,000 ರೂಪಾಯಿಯನ್ನು ದಂಡ ವಿಧಿಸುವಂಥ ಅಧಿಕಾರ ಆಯೋಗಕ್ಕಿದೆ. ಆ ರೀತಿ ಆಯೋಗ ತನ್ನ ದಂಡ ವಿಧಿಸುವ ಕಾರ್ಯ ಮಾಡ್ತದೆ. ಜೊತೆಗೆ
ಮೇಲ್ಮನೆ ಪ್ರಾಧಿಕಾರ ಸಹ ನಿರ್ದೇಶನ ಕೊಟ್ಟಿರುತ್ತದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾನೆ, ಅವರಿಗೆ ದಂಡ ವಿಧಿಸಿದಂಥ ದಂಡ ವಸೂಲಿ ಮಾಡಬೇಕು ಮತ್ತು ಮಾಹಿತಿ ಕೊಡಲು ಕ್ರಮ ವಹಿಸಬೇಕಂತೇಳಿ ಪ್ರಥಮ ಮೇಲ್ಮನೆ ಪ್ರಾಧಿಕಾರ ಏನಿರ್ತಾರೆ ಅವರಿಗೆ ನಾವು ಸೆಕ್ಷನ್ 20/2 ಕೊಡ್ತೀವಿ. ಸೆಕ್ಷನ್ 20/2 ಅಂತಂದರೆ ಅವರು ನಮ್ಮ ಆಯೋಗ ಆದೇಶನ ಪಾಲನೆ ಮಾಡಲೆಂದರೆ ಅವರನ್ನು ನಾಗರಿಕ ಸಿವಿಲ್ ಸಂಹಿತೆ ನಿಯಮಗಳು ಅಂದರೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡುತ್ತೀವಿ ನಾವು ಅವರಿಗೆ. ಅವರು ನಮ್ಮ ಆದೇಶನ ಪಾಲನೆ ಮಾಡಲಿಲ್ಲ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಅವರ ಮೇಲಾಧಿಕಾರಿಗಳಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಸೆಕ್ರೆಟರಿಗಳಾಗಿರ್ಬೋದು, ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದರೆ CO ಈ ರೀತಿ ನಾವು ಅವರಿಗೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡ್ತೀವಿ. ಆ ರೀತಿ ಆಯೋಗದ ಕಾರ್ಯಚಟುವಟಿಕೆಗಳು ಮುಖ್ಯ ಉದ್ದೇಶ ಅವರಿಗೆ ಮಾಹಿತಿ ಕೊಡಲೇಬೇಕು. ದಂಡ ಹಾಕಿದರೆ ಇನ್ನು ದಂಡವನ್ನು ಅಂತ್ಯ ಅಲ್ಲ, ದಂಡವನ್ನು ಹಾಕ್ತೀವಿ ಮತ್ತು ಮಾಹಿತಿಯನ್ನು ಕೊಡಿಸ್ತಕ್ಕಂಥ ಕಾರ್ಯ ನಮ್ಮ ಆಯೋಗದ ಮುಖ್ಯ ಆದ್ಯ ಕರ್ತವ್ಯ ಆಗಿದೆ. ವಿಶೇಷವಾಗಿ ನಾನು ಅಧಿಕಾರ ಸ್ವೀಕರಿಸಿದ ಬಳಿಕ ನವಂಬರ್ 24, 2025 ನಾನು ವಿಚಾರಣೆಯನ್ನು ನಮ್ಮ ಕಲಬುರಗಿ ಪೀಠದಲ್ಲಿ ಆರಂಭಿಸಿದ್ದು. ಅಲ್ಲಿಂದ ಇಲ್ಲಿವರೆಗೆ 116 ದಿನಗಳ ಕಾಲ ನನ್ನ ಕಾರ್ಯಕಲಾಪಗಳನ್ನು ನಡೆಸಿ 4186 ಪ್ರಕರಣಗಳನ್ನು ವಿಚಾರಣೆಗೆ ಕೈಗೆತ್ತಿಕೊಂಡು 1808 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದೇನೆ. ಮತ್ತು ಈ ಅವಧಿಯಲ್ಲಿ 1808 ಪ್ರಕರಣಗಳು 116 ದಿನಗಳಲ್ಲಿ 1808 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದೇನೆ. ಮತ್ತು ಈ ಅವಧಿಯಲ್ಲಿ ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ತೋರಿದ ಮತ್ತು ವಿಚಾರಣೆಗೆ ಗೈರುಹಾಜರಾದಂಥ ಜನರಿಗೆ ಮತ್ತು ಅಧಿಕಾರಿಗಳಿಗೆ 49 ಅಧಿಕಾರಿಗಳಿಗೆ 5,13,000 ರೂಪಾಯಿ ದಂಡವನ್ನು ವಿಧಿಸಿದ್ದೀನಿ. 49 ಅಧಿಕಾರಿಗಳಿಗೆ ಮತ್ತು 27 ಮೇಲ್ಮನವಿದಾರರಿಗೆ 58,000 ರೂಪಾಯಿ ಪರಿಹಾರವನ್ನು ಅವರ ನಷ್ಟ ಪರಿಹಾರವನ್ನು ಸಹ ಕೊಡಿಸಿದ್ವಿ. ಅವರು ಅಲೆದಾಡಕ್ಕೆ ಸಕಾಲಕ್ಕೆ ಮಾಹಿತಿ ನೀಡದ ಕಾರಣ ಮೇಲ್ಮನವಿದಾರರಿಗೆ ನಷ್ಟ ಪರಿಹಾರವಾಗಿ 58,000 ರೂಪಾಯಿ ಪರಿಹಾರ ಸಹ ಕೊಡಲು ಆದೇಶ ಮಾಡಲಾಗಿದೆ. ಏಪ್ರಿಲ್ ತಿಂಗಳಲ್ಲಿ ಅಂದರೆ ದಂಡ ಹಾಕಿದ ಮೇಲೆ ವಸೂಲಿ ಏಪ್ರಿಲ್ ತಿಂಗಳಲ್ಲಿ 30,000, ಮೇ ತಿಂಗಳಲ್ಲಿ 65,000 ಮತ್ತು ಜೂನ್ ತಿಂಗಳಲ್ಲಿ ಇಲ್ಲಿವರೆಗೆ 67,000 ರೂಪಾಯಿ ದಂಡವನ್ನು ಸಹ ನಾವು ರಿಕವರಿ ಮಾಡಿದ್ದೇವೆ. ಈ ನಮ್ಮ ಕಲಬುರಗಿ ಪೀಠದಲ್ಲಿ ಗಣನೀಯ ಪ್ರಮಾಣದಲ್ಲಿ ಪೆಂಡಿಂಗ್ ಇದ್ರೂ ವಿಚಾರಣೆಗಳನ್ನು ನಿರಂತರವಾಗಿ ನಡೆಸುವ ಮೂಲಕ ವಿಲೇವಾರಿ ಮಾಡುತ್ತಿದ್ದೇವೆ. ಆದರೂ ಅದು ವಿಚಾರಣೆಗಳು ವಿಲೇವಾರಿ ಆಗ್ತವೆ ಮತ್ತು ಕೇಸುಗಳಿಗೆ ಬರ್ತವೆ, ಜಮಾ ಆಗ್ತಿರ್ತವೆ. ಪ್ರಸ್ತುತ ನಮ್ಮ ಪೀಠದಲ್ಲಿ 7,308 ಅರ್ಜಿಗಳು ವಿಚಾರಣೆಗೆ ಬಾಕಿ ಇವೆ. ಅದರಲ್ಲಿ 7,308 ಬಾಕಿ ಇವೆ. ಇಡೀ ಕಲ್ಯಾಣ ಕರ್ನಾಟಕ ನಮ್ಮ ಪೀಠಿಗೆ ವ್ಯಾಪ್ತಿ ಬರ್ತಕ್ಕಂಥ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ. ಅದರಲ್ಲಿ ರಾಯಚೂರಿನಲ್ಲಿ 2,319, ಕಲಬುರಗಿಯಲ್ಲಿ 1,497, ಬಳ್ಳಾರಿಯಲ್ಲಿ 910, ಕೊಪ್ಪಳದಲ್ಲಿ 745 ಮತ್ತು ಯಾದಗಿರಿಯಲ್ಲಿ 682, ವಿಜಯನಗರದಲ್ಲಿ 672 ಮತ್ತು ಬೀದರ್ನಲ್ಲಿ 483 ಅರ್ಜಿಗಳು ವಿಚಾರಣೆಗೆ ಬಾಕಿ ಇವೆ. ಈ ಬಾಕಿ ಅರ್ಜಿಗಳನ್ನು ನಾವು ವಿಲೇ ಮಾಡಲು ಸಂಬಂಧ ಈಗಾಗಲೇ ಕ್ರಮ ವಹಿಸಿ ಸಂಬಂಧಪಟ್ಟ ಅರ್ಜಿದಾರರಿಗೆ ಹಾಗೂ ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ ನಾವು ನಿರ್ದೇಶನ ನೀಡಿ ಸಮನ್ಸ್ಗಳನ್ನು ಜಾರಿ ಮಾಡಿದ್ದೇವೆ. ವಿಶೇಷವಾಗಿ ಅಧಿಕಾರ ವಹಿಸಿಕೊಂಡಾಗ